ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಮೊಸರುಗಾಯಿ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಮೊಸರುಗಾಯಿ ಮೆಣಸಿನ್ಕಾಯಿ ಮಾಡೋಕ್ಕೆ ನಾನು ಒಂದು 2 ಕಿಲೋದಷ್ಟು ಇಲ್ಲೇ ಮೆಣಸಿನ್ಕಾಯಿ ತೊಗೊಂಡಿನಿ. ಇದ್ರೊಳಗೆ ಸ್ಟ್ರೈಟ್ ಆಗಿರುವಂಥ ಮೆಣಸಿನ್ಕಾಯಿನ ಅಷ್ಟನ್ನು ತೊಗೊಂಡಿನಿ. ಈಗ ಇವನ್ನ ಯಾವ ಥರ ಕಟ್ ಮಾಡೋದು ಅಂಥೇಳಿ ನಾನು ತೋರಿಸ್ತೇನೆ ನೋಡಿರಿ. ಇಲ್ಲೇ ನಾನು ಒಂದು ಪಿನ್ ಹೆಲ್ಪ್ಲೆ ಇವನ್ನ ಕಟ್ ಮಾಡತ್ತೀನಿ. ಇದು ಒಂದು ಸೈಡ್ ಅಷ್ಟೇ ಕಟ್ ಮಾಡಬೇಕು, ಇನ್ನೊಂದು ಸೈಡ್ ಕಟ್ ಆಗಬಾರ್ದು. ಅದು ಒಳಗೆ ಇದು ಪಾಕೆಟ್ ಥರ ಆಗಬೇಕು. ಸೊ ನಾವು ಏನು ಇದಕ್ಕೆ ಮಸಾಲೆ ತುಂಬ್ತೇವಲ್ಲ ಅದೆಲ್ಲ ಒಳಗೆ ನಿಂದಿರ್ಬೇಕು. ಸೊ ಹಾಗಾಗಿ ಆ ಸೈಡ್ ಇದನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಒಂದು ಸೈಡ್ ಅಷ್ಟೇ ಕಟ್ ಆಗೋಂಗೆ ಕಟ್ ಮಾಡೋಣ. ನಾ ಇನ್ನೊಂದು ಈ ಥರ ಮಾಡಿ ನಿಮಗೆ ತೋರಿಸ್ತೇನೆ ನೋಡ್ರಿ, ಪಾಕೆಟ್ ಥರ ಕಟ್ ಮಾಡೋಂಗೆ. ಇದನ್ನು ನೀವು ಒಂದ್ಸಲ ಮಾಡಿ ಇಟ್ಕೊಂಡ್ರಿ ಅಂದ್ರೆ 1 ವರ್ಷದ ತನಕ ಇವನ್ನ ಯೂಸ್ ಮಾಡ್ಕೋಬೋದು. ಕೆಡಂಗಿಲ್ಲ, ಹುಳನೂ ಹತ್ತಂಗಿಲ್ಲ. ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟಾಗಿ ಬರ್ತಾವೆ ನೋಡ್ರಿ. ಸೊ ಇವನ್ನ ಮಾಡ್ಬೇಕಂದ್ರೆ ಸ್ವಲ್ಪ ಇವನ್ನ ನೆಟ್ಟಗಾಗಿರುವಂಥ ಮೆಣಸಿನ್ಕಾಯಿನ ತೊಗೋಬೇಕು, ಮತ್ತು ಖಾರ ಕಮ್ಮಿ ಇರೋವನ್ನ ಮೆಣಸಿನ್ಕಾಯಿ ತೊಗೋಬೇಕು. ಈಗ ಇದು ನವಂಬರ್ ಸೀಸನ್ನಾಗ ಇದು ಬೆಸ್ಟ್ ಅಂತ ಹೇಳ್ಬೋದು ಮೆಣಸಿನ್ಕಾಯಿ ಮಾಡೋಕ್ಕೆ. ನಾ ಇದೇ ಥರ ಎಲ್ಲವನ್ನೂ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಮೊಸರುಗಾಯಿ ಮೆಣಸಿನ್ಕಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋನು. ಅದಕ್ಕಂಥೇಳಿ ನಾ ಇಲ್ಲೇ ಮಸಾಲೆ ಸಾಮಾನು 1 ಬಟ್ಲದಷ್ಟು ನಾನು ಮೊಸರನ್ನ ತೊಗೊಂಡಿನಿ. ಅಂದರೆ 1 ಪಾವು ಲೀಟ್ರ್ ಮೊಸರು ಅಂತ ಹೇಳ್ಬೋದು. ಒಂದು 4 ಚಮಚದಷ್ಟು ಜೀರಿಗೆ ಪೌಡರ್ ತೊಗೊಂಡಿನಿ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿನಿ. 1 ಚಮಚದಷ್ಟು ಇಂಗನ್ನು ತೊಗೊಂಡಿನಿ. ಇದನ್ನಿಷ್ಟೂ ಸೈಡಿಗೆ ಒಂದು ಪ್ಲೇಟ್ನಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಸಾಲೆ ಮಿಕ್ಸ್ ಮಾಡೋಕ್ಕೆ ಒಂದು ಪ್ಲೇಟಿಗೆ ನಾನು ಫಸ್ಟು ಉಪ್ಪನ್ನ ಹಾಕ್ಕೊಂಡೀನಿ. ಉಪ್ಪು ನಿಮ್ಮ ರುಚಿ ನೋಡಿ ಹಾಕೋರಿ. ನಾ ಇಲ್ಲೇ 2 ಚಮಚದಷ್ಟು ಸಣ್ಣ ಉಪ್ಪು ಹಾಕ್ಕೊಂಡೀನಿ. ನೆಕ್ಸ್ಟ್ ಜೀರಿಗೆ ಪೌಡ್ರ್ ಏನು ತೊಗೊಂಡಿದ್ದಿಲ್ಲ ಅದಷ್ಟು ಹಾಕೋತೀನಿ. ಇದಾದಮೇಲೆ ನಾನು ಇಂಗನ್ನು ಹಾಕೋತೀನಿ. ಫಸ್ಟ್ ಇದನ್ನಿಷ್ಟು ನಾವು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸ್ಟಫಿಂಗ್ ಕ್ವಾಂಟಿಟಿ ಚಲೋ ಇತ್ತಂದ್ರೆ, ಕರೆಕ್ಟ್ ಕ್ವಾಂಟಿಟಿನಾಗ ಇತ್ತಂದ್ರೆ ಮೊಸರುಗಾಯಿ ಮೆಣಸಿನ್ಕಾಯಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ ನೋಡ್ರಿ. ಇದನ್ನು ಡ್ರೈ ಮಿಕ್ಸ್ ಚಲೋತ್ನಾಗ ಮಿಕ್ಸ್ ಆದಮೇಲೆ ನಾವೇನು ಮೊಸರು ತೊಗೊಂಡಿದ್ವಲ್ಲ ಅದಷ್ಟು ಮೊಸರನ್ನ ಇದಕ್ಕೆ ಹಾಕ್ಕೊಳ್ಳೋಣ. 1 ಪಾವು ಲೀಟ್ರ್ ಮೊಸರಂತೂ ಇದಕ್ಕೆ ಬೇಕಾ. ಸೊ ಅಷ್ಟು ಮೊಸರನ್ನ ಹಾಕ್ಕೊಂಡು ಮಸಾಲಿನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆ ಭಾಳ ನೀರಾಗೂ ಇರಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು. ಒಂದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಇರಬೇಕು. ಅಂದ್ರೆ ಅದು ಮೆಣಸಿನ್ಕಾಯಿ ಒಳಗೆ ಕೂಡ್ತತಿ, ಇಲ್ಲಾಂದ್ರೆ ಜರದು ಹೋಗ್ಬಿಡ್ತೈತಿ ಮಸಾಲೆ, ಮೆಣಸಿನ್ಕಾಯಿ ಒಳಗೆ ನಿಲ್ಲಂಗಿಲ್ಲ. ಸೊ ನೋಡಿರಿ, ಮಸಾಲೆ ರೆಡಿ ಆಗೈತಿ. ಈಗ ಮೆಣಸಿನ್ಕಾಯಿ ಒಳಗೆ ಇದನ್ನು ಸ್ಟಫ್ ಮಾಡ್ಕೊಳ್ಳೋಣಂತ ಬರ್ರಿ. ಮೆಣಸಿನ್ಕಾಯಿ ಒಳಗೆ ಮಸಾಲಾನ ಸ್ಟಫ್ ಮಾಡೋಣಂತ. ಇದಕ್ಕೆ ಭಾಳ ಬೇಕಾಗಿಲ್ಲ, ಜಸ್ಟ್ ಫಿಂಗರ್ನ ಮಸಾಲೆ ಒಳಗೆ ಡಿಪ್ ಮಾಡಿ ಅದನ್ನು ಮೆಣಸಿನ್ಕಾಯಿ ಒಳಗೆ ಈ ಥರ ಸ್ಪ್ರೆಡ್ ಮಾಡಿಬಿಟ್ರೆ ರೆಡಿ ಆಗಿಬಿಡ್ತೈತೆ ನೋಡಿರಿ. ಭಾಳ ಏನು ಬೇಕಾಗಿಲ್ಲ. ನಾ ರೆಡಿ ಮಾಡ್ಕೊಂಡಂಥ ಮಸಾಲೆ ಒಳಗೆ ನಿಮಗೊಂದು 2 ರಿಂದ 2.5 kg ಅಷ್ಟು ಮೆಣಸಿನ್ಕಾಯಿ ರೆಡಿ ಆಗಿಬಿಡ್ತಾವೆ. ಇದೇ ಥರ ಡಿಪ್ ಮಾಡೋದು, ಮೆಣಸಿನ್ಕಾಯಿ ಒಳಗೆ ಪಾಕೆಟ್ ಫಿಲ್ ಆಗುವಂಗೆ ಫಿಲ್ ಮಾಡಿಬಿಡೋದು. ಇಷ್ಟೇ ನೋಡಿರಿ. ಸೊ ನಾನು ಇದೇ ಥರ ಎಲ್ಲ ಮೆಣಸಿನ್ಕಾಯಿನೂ ನಿಮ್ಗೆ ರೆಡಿ ಮಾಡ್ಕೊಂಡು ಸಿಗ್ತೇನಂತ. ಸೊ ನೋಡಿರಿ, ನಾನು ತುಂಬ್ಕೊಂಡೇನಿ. ಎಲ್ಲವನ್ನೂ ಒಂದೇ ಪ್ಲೇಟ್ನಾಗ ಹಾಕ್ಕೊಂಡಿಲ್ಲ. ಸ್ವಲ್ಪ ಇವನ್ನ ಈ ಥರ ತೆಳ್ಳಗೆ ಒಂದ್ರ ಮೇಲೆ ಒಂದು ಹಾಕಬಾರ್ದು, ಫುಲ್ ತೆಳ್ಳಗೆ ಹಾಕಿ ಇವನ್ನ ಒಂದು ಎಷ್ಟು ಸಾಧ್ಯ ಐತಿ ಅಷ್ಟು ಫುಲ್ ಡ್ರೈ ಮಾಡಬೇಕು. ಇವನ್ನ ಬಿಸಿಲಿಗೆ ಒಣಗಿಸ್ಕೋಬೇಕು. ಮ್ಯಾಕ್ಸಿಮಮ್ ಅಂದರೆ ಒಂದು 5 ದಿನನಾದರೂ ಇವು ಬಿಸಿಲಿಗೆ ಒಣಗಬೇಕು. ಅಂದ್ರೆ ಇವು ಒಂದು 2 ವರ್ಷ ಇಟ್ಟರು ಒಟ್ಟು ಕೆಡಂಗಿಲ್ಲ. ಬರೀ ನಾ ಇವನ್ನ ಬಿಸಿಲಿಗೆ ಇಟ್ಟು ಒಣಗಿಸ್ಕೊಂಡು ಆದಮೇಲೆ ನಿಮ್ಗೆ ಯಾವ ಥರ ಆಗ್ಯಾವ ಅನ್ನೋದನ್ನು ತೋರಿಸ್ತೇನಂತ. ಮೊಸರುಗಾಯಿ ಮೆಣಸಿನ್ಕಾಯಿ ನೋಡ್ರಿ, ಒಂದು 5 ದಿನ ಒಣಗಿದ ಮೇಲೆ ಯಾವ ಥರ ಆಗ್ಯಾವ. ನಾನಂತೂ ಒಂದು 6 ದಿನನ ಒಣಗಿಸ್ಕೊಂಡೆ. ಇವನ್ನ ಈ ಥರ ಕಟ್ ಅಂತ ಹೇಳಿ ಅನ್ಬೇಕು. ಇವು ಒಣಗಿ ಫುಲ್ ಬಿರುಸಾಗಿರ್ಬೇಕು. ಅಂದ್ರೆ ಇವು ಭಾಳಷ್ಟು ದಿನಗಟ್ಟಲೆ ಅಂದ್ರೆ 1-2 ವರ್ಷ ತಾಳ್ತಾವೆ. ಒಂದು ಡ್ರೈ ಡಬ್ಬಿ ಒಳಗೆ ಅಥವಾ ಭರಣಿ ಒಳಗೆ ಹಾಕಿ ಇಟ್ಕೋರಿ. ಒಂದು 2 ವರ್ಷ ಅಂತೂ ಮ್ಯಾಕ್ಸಿಮಮ್ ಏನೇನೂ ಆಗಂಗಿಲ್ಲ. ಬರೀ ಈಗ ನಾ ಇವನ್ನ ಕರೆದು ನಿಮಗೆ ತೋರಿಸ್ತೀನಿ ಯಾವ ಥರ ಆಗ್ತಾವಂತ. ನಾ ಇವನ್ನ ಕರಿಯೋಕೆ ಒಂದು ಬಾಳ್ಗಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡು ಇದ್ರೊಳಗೆ ಇವನ್ನ ಕರಿಯಾಕತ್ತೀನಿ. ಸ್ವೀಟ್ ಮಾಡಿದಾಗ, ಮೊಸರನ್ನ ಮಾಡಿದಾಗ, ಅಂಬ್ಲಿ ಅದು ಮಾಡಿದಾಗ ಈ ಥರ ಮೊಸರುಗಾಯಿ ಮೆಣಸಿನ್ಕಾಯಿ ಮಾಡ್ಕೊಂಡು ತಿನ್ನಿರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಸ್ವೀಟ್ ಐಟಮ್ಸ್ ಏನಾರ ಮಾಡಿದ್ರಂದ್ರೆ ಈ ಮೊಸರುಗಾಯಿ ಮೆಣಸಿನ್ಕಾಯಿ ಅಂತೂ ಕಂಪಲ್ಸರಿ ನಾವು ಕರಿತೇವೆ ನೋಡ್ರಿ. ಭಾರಿ ಮಸ್ತ್ ಆಗ್ಯಾವ. ಬರ್ರಿ ಒಂದು ಪ್ಲೇಟಿಗೆ ಇವನ್ನ ಸರ್ವ್ ಮಾಡ್ಕೊಳ್ಳೋಣಂತ. ಮೊಸರುಗಾಯಿ ಮೆಣಸಿನ್ಕಾಯಿನ ಕರೆದ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಂಡೇನು ನೋಡ್ರಿ. ತಿಂದಾಗೂ ಅಷ್ಟು ಭಾರಿ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸೇ ಬಹಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.